ಅಡಿ ಒಳಗೆ ನೋಡಿ ಅಡಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ? ಆರಾಮದ್ದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರ್ರಿ, ಲಾಗ್ ಯಾರಿಗೆಲ್ಲ ಇಷ್ಟ ಆಕತ್ತೈತಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದು ಮಂಗಳವಾರದ ಲಾಗ್ ನೋಡ್ರಿ, ಅಂದರೆ ಎಂದಿದ ಲಾಗ್. ಇವತ್ತಿನ ದಿನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಟ್ ಅಂತ ಸಪೋರ್ಟ್ ಮಾಡಿರಿ. ನಮ್ಮ ಫ್ಯಾಮ್ಲಿನೂ ದೊಡ್ಡದಾಗಲಿ. ಈಗಿದ್ರೆ ನಾನು ನಾಷ್ಟಕ್ಕೆ ಇವತ್ತು ಜಳಕ ಮಾಡ್ದೇ ರೆಡಿ ಮಾಡಾಕಂತೀನಿ ನೋಡ್ರಿ. ಲೇಟ್ ಆಗಿತ್ತ, ಮತ್ತು ಮನು NCC ಕ್ಲಾಸಿಗೆ ಹೋಗವಿದ್ದ ಹಾಗಾಗಿ ಮತ್ತು ನಾನು ಜಳಕ ಮುಗಿಸ್ಕೊಂಬರಟ್ಟಿಗೆ ಮತ್ತು ಲೇಟ್ ಆಗುತ್ತಲ್ಲ. ಅನ್ನ ಇವತ್ತು ಅಂದರೆ ಮಸಾಲ ರೈಸ್ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ನಮ್ಮ ಭಾಷೆ ಒಳಗೆ ಇದಕ್ಕೆ ಮಸಾಲ ರೈಸ್ ಅಂತೀವಿ, ಅಂದರೆ ನಮ್ಮ ಮನೆಯೊಳಗೆ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ಬೆಳಗ್ಗೆಯಿಂದ ಎದ್ದನ್ನು ಹಿಡ್ಕೊಂಡು ವಿಚಾರ ಮಾಡ್ತಾ ಇದ್ದೆ ಇವತ್ತೇನು ನಾಷ್ಟಕ್ಕೆ ಮಾಡೋದಪ್ಪ ಅಂಥೇಳಿ. ಫೈನಲಿ ಇವತ್ತು ಮಸಾಲ ರೈಸ್ ರೆಡಿ ಮಾಡೋದಂತೇಳಿ ಡಿಸೈಡ್ ಮಾಡಿಬಿಟ್ಟು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಈ ಕಡೆ ಇದ್ರೆ ಅಕ್ಕಿನೂ ತೊಳೆದು ಇಟ್ಟಿದ್ದೀನಿ, ಮತ್ತು ಸ್ವಲ್ಪ ಬಟಾಣಿನೂ ನೀರೊಳಗೆ ನೆನೆಸಿ ಇಟ್ಟಿದ್ದೀನಿ ರೀ. ಅಂದರೆ ನಾನು ಬಟಾಣಿ ತಂದು ಐಸ್ ಬಾಕ್ಸ್ ಒಳಗೆ ಇಟ್ಟಿರ್ತೀನಲ್ರಿ, ಅದನ್ನ ಸ್ವಲ್ಪ ನೀರೊಳಗೆ ಹಾಕಿಡಬೇಕು ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ರೀ. ಹಾಗಾಗಿ ಅದನ್ನು ನೀರೊಳಗೆ ಹಾಕಿಟ್ಬಿಟ್ಟು ಈ ಕಡೆ ಇದ್ರೆ ಉಳ್ಳಾಗಡ್ಡಿ ಮತ್ತು ಬಟಾಟಿ, ಕ್ಯಾಪ್ಸಿಕಮ್, ಅಂದರೆ ಮನೆಯೊಳಗೆ ಏನು ತರಕಾರಿ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿ ಮಾಡೋಣ ಅಂತೇಳಿ ಅಂದ್ಕೊಂಬಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ಈ ಕಡೆ ಇದ್ರೆ ನಿನ್ನಿದ ಹುರುಳಿಕಾಳು ಸಾಂಬಾರ್ನಿತ್ತು, ಅದನ್ನು ಬಿಸಿ ಮಾಡಾಕಿ ಇಟ್ಟಿದ್ದೀನಿ. ಅಂದರೆ ಇದು 2-3 ದಿವ್ಸಗಟ್ಟಲೆ ಬಿಸಿ ಮಾಡಿ ಊಟ ಮಾಡ್ಬೋದು ರೀ, ಟೇಸ್ಟು ಚಲೋ ಇರುತ್ತೆ. ಈಗಿದ್ರೆ ನಾನು ಮಸಾಲ ರೈಸ್ ಮಾಡಾಕಿದ್ರೆ ಉಳ್ಳಾಗಡ್ಡಿ ಮತ್ತು ಬಟಾಟಿ, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಾಕಂತೀನಿ ನೋಡ್ರಿ. ಅಡುಗೆ ಮಾಡೋಕ್ಕಿಂತ ಈ ತರಕಾರಿ ಎಲ್ಲ ಕಟ್ ಮಾಡಿ ಜೋಡಿಸ್ಕೋದೇ ಒಂದು ದೊಡ್ಡ ಕೆಲಸ ಅನ್ಸುತ್ತೆ ನೋಡ್ರಿ. ಅದ್ರಾಗ ಮಕ್ಕಳಿಗೆ ಒಂದೊಂದು ತರಕಾರಿ ಇಷ್ಟ ಆಗುತ್ತವೆ, ಒಂದೊಂದು ತರಕಾರಿ ಇಷ್ಟ ಆಗಂಗಿಲ್ಲ. ಅದನ್ನ ಹಾಕ್ಬೇಡ, ಇದನ್ನ ಹಾಕ್ಬೇಡ ಅಂತಂದಾಗ ಇನ್ನಷ್ಟು ಸಿಟ್ಟು ಬರ್ತಾ ಇರ್ತೈತಿ. ನಮಗೇನು ಎಲ್ಲ ತರಕಾರಿ ತಿನ್ನಬೇಕು, ಎಲ್ಲನೂ ಹಾಕ್ಬೇಕಂತ ನಾವು ಅಂದ್ಕೊತೀವಿ. ಬಟ್ ಮಕ್ಕಳಿಗೆ ಒಂದೊಂದು ತರಕಾರಿ ಇಷ್ಟ ಆಗಂಗಿಲ್ಲ, ಹಾಗಾಗಿ ಆ ಥರ ಹೇಳ್ತಿರ್ತಾರೆ. ಆದರೂ ಎಲ್ಲ ತರಕಾರಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಅದ್ರಾಗ ಕ್ಯಾಪ್ಸಿಕಮ, ಮೆಣಸಿನ್ಕಾಯಿ ಅಂತೂ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೇಕು ರೀ. ಅಂದರೆ ನಾವು ರೈಸ್ ಎಲ್ಲ ಆದಮೇಲೆ ಅದು ತೆಗ್ಯಂಬಂದಾಗ ನಮ್ಗೆ ಈಸಿಯಾಗಿ ಸಿಗ್ಬೇಕಂತೇಳಿ ನಾನು ಮೆಣಸಿನ್ಕಾಯಿ ಈ ಥರ ಒಂದರೊಳಗೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ತೀನಿ ರೀ. ಯಾಕಂದ್ರೆ ಮನಗೆ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕಿಬಿಟ್ರೆ ಇಷ್ಟನೇ ಆಗಂಗಿಲ್ಲ, ಹಾಗಾಗಿ ಮತ್ತೆ ಸಿಟ್ಟಿಗೆ ಬರೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಈ ಥರ ಅವಲಕ್ಕಿ, ಉಪ್ಪಿಟ್ಟಿಗೆ, ಯಾವುದೇ ರೈಸ್ ಐಟಮ್ಸ್ಗೆ ಈ ಥರ ದಪ್ಪಗೆ ಕಟ್ ಮಾಡಿ ಹಾಕಿಬಿಟ್ರೆ ಅವರಿಗೆ ತೆಗ್ಯಾಕೆ ಈಸಿ ಆಗುತ್ತೆ ನೋಡ್ರಿ. ಇದಕ್ಕೆ ಆ್ಯಕ್ಚುಲಿ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ನನ್ನ ಕಡೆ ಇದ್ದಿದ್ರೊಳಗನೆ ಸಿಂಪಲ್ಲಾಗಿ ಮಾಡಾಕತ್ತಿದ್ದು ನೋಡ್ರಿ. ಬೆಳಗ್ಗೆ ನಾಷ್ಟಕ್ಕೆ ಇದನ್ನ ಮಾಡಿಬಿಟ್ರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ. ಹುರುಳಿಕಾಳು ಸಾಂಬಾರು ಮತ್ತು ರೊಟ್ಟಿ ಇದ್ದವಲ್ಲ ನೀವು ಅಂಥೇಳಿ ನಾನು ಸ್ವಲ್ಪ ಜಾಸ್ತಿನೇ ರೆಡಿ ಮಾಡ್ಕೊಳಕತ್ತಿದ್ದು. ಈಗಿದ್ರೆ ಸ್ವಲ್ಪ ಎಣ್ಣೆ, ತುಪ್ಪ ಮತ್ತು ಪಲಾವ್ ಎಲೆ, ಜೀರಿಗೆ ಮತ್ತು ಲವಂಗ, ಸ್ಟಾರ್ ಹೂವು ಮತ್ತು ದಾಲ್ಚಿನ್ನಿ ಇದ್ರೆ ಹಾಕ್ಬೋದು ರೀ. ನನ್ನ ಕಡೆ ಖಾಲಿ ಆಗಿತ್ತು ಅಂತ ನಾನು ಹಾಕಿಲ್ಲ. ಮತ್ತು ಶೇಂಗಾ ಆಪ್ಷನಲ್ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅವಲಕ್ಕಿ, ಉಪ್ಪಿಟ್ಟು, ಅನ್ನದ ಐಟಮ್ಸ್ಗೆಲ್ಲ ಶೇಂಗಾ ಹಾಕಿಲ್ಲ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಹಾಕಿದ್ದೀನಿ. ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನಾನಿಲ್ಲಿ ಶೇಂಗಾ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿಬಿಟ್ಟು ಹುರ್ಕೊಳಕಂತೀನಿ ನೋಡ್ರಿ. ಮತ್ತು ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್, ಬಟಾಣಿ ಮತ್ತು ಬಟಾಟಿ, ಕ್ಯಾರೆಟ್, ಬೀನ್ಸ್ ಇದ್ರೂ ಹಾಕ್ಬೋದು ರೀ. ಮತ್ತು ಫ್ಲವರ್ನೂ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ. ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಅಂತೇಳಿ ನಾನು ಫ್ಲವರ ಹಾಕಿಲ್ಲ ರೀ. ಅಡುಗೆ ಮಾಡೋರು ನಾವು ಆದ್ರೂ ಎಲ್ಲರೂ ತಿನ್ನೋರ ಮೇಲೇ ಡಿಫೆಂಡ್ ನೋಡ್ರಿ. ಅಂದರೆ ನಾವು ಯಾವ ಥರ ಮಾಡಿಬಿಡ್ತೀವಲ್ಲ ಆ ಥರ ಇಷ್ಟಪಟ್ಟು ತಿಂದುಬಿಟ್ರೆ ಏನೋ ಅನ್ಸಂಗಿಲ್ಲ. ಆದರೆ ಇದನ್ಯಾಕೆ ಹಾಕಿರಿ, ಅದನ್ಯಾಕೆ ಹಾಕಿರಿ ಅಂತ ಕೇಳಿದಾಗ ಸಿಟ್ಟು ಬರ್ತಾ ಇರ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ ರೀ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಈಗಿದ್ರೆ ಕಟ್ ಮಾಡಿ ಇಟ್ಟಿದ್ದ ತರಕಾರಿ ಎಲ್ಲ ಹಾಕಿಬಿಟ್ಟು ಮತ್ತು ಬಟಾಣಿನೂ ನೀರೊಳಗೆ ಹಾಕಿಟ್ಟಿದ್ದರೆ ಅದನ್ನೂ ಹಾಕಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಚಲೋತ್ನಾಗೆ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ಮೇಲೆ ಆಮೇಲೆ ನಾನು ಇದಕ್ಕೆ 1-2 ಟೊಮೊಟೊ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ರೀ. ಹಾಗಾಗಿ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಇತ್ತು, ಹಂಗಾಗಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ. ಅಂದರೆ ಟೇಸ್ಟು ಇರುತ್ತಲ್ಲ ರೀ ಈ ಥರ ಮಾಡಿದಾಗ. ಹಾಗಾಗಿ ಮೆಂತ್ಯ ಸೊಪ್ಪು ಮತ್ತು ಟೊಮೆಟೊ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ತೊಳೆದಿಟ್ಟಿದ್ದ ಅಕ್ಕಿ ಹಾಕಿಬಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕಿ ಮುಚ್ಚಿಡ್ಬೇಕು ರೀ. ಅಂದರೆ ನಿಂಬೆಹಣ್ಣು ಹಾಕಿಬಿಟ್ರೆ ಸ್ವಲ್ಪ ಹುಳಿಯಾಗಿರುತ್ತೆ, ಟೇಸ್ಟ್ ಅನ್ಸುತ್ತೆ ರೀ. ಟೊಮೊಟೊ ಈಗಿನ ಹುಳಿನೇ ಜಾಸ್ತಿ ಇರೋಂಗಿಲ್ಲ, ಹಾಗಾಗಿ ನಾನೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಬಿಟ್ರೆ ಆಯಿತು. ಮಸ್ತಾಗಿ
ಮಸಾಲ ರೈಸ್ನೂ ರೆಡಿ ಆಗುತ್ತೆ ನೋಡಿರಿ. ಅದ್ರ ಜೊತೆ ಏನೈತಲ್ಲ ಸ್ವಲ್ಪ ಕೋಸಂಬರಿ ಇದ್ಬಿಟ್ರೆ ಬೆಸ್ಟ್ ಆಗುತ್ತೆ. ನಾವು ಕೋಸಂಬರಿ ಮಾಡ್ಬೇಕಂದಾಗ ಮೊಸರು ಕಮ್ಮಿ ಇದ್ರೂ ಈ ಥರ ಮಾಡ್ಕೋಬೋದು, ಇಲ್ಲ ಮೊಸರು ಸ್ವಲ್ಪ ಹುಳಿಯಾಗಿದ್ರೂ ಈ ಥರ ಮಾಡ್ಬೋದು ರೀ. ಈಗಿದ್ರೆ ನಾನು ಮೊಸರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು, ಜೀರಿಗೆ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕ್ರಿ. ಅಂದರೆ ಹಸಿದು ಇದ್ದಿದ್ದಿಲ್ಲ ಅಂತೇಳಿ ನಾನು ಒಣ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿಬಿಟ್ಟು, ಅಂದರೆ ಮೊಸರು ಸ್ವಲ್ಪ ಹುಳಿ ಇದ್ದಾಗ ಅದು ತಿನ್ನೋಕ್ಕಾಗಂಗಿಲ್ಲಲ್ರಿ, ಹಾಗಾಗಿ ನೀರು ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿದಾಗ ಏನೈತಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ. ಅಂದರೆ ಇದು ಮಾಡಿದ ತಕ್ಷಣ ತಿಂದುಬಿಡ್ಬೇಕ್ರಿ. ಅಂದರೆ ಜಾಸ್ತಿ ಹೊತ್ತಿಟ್ರೆ ಮತ್ತದು ಒಂಥರ ತೆಳ್ಳಗಾದಂಗೆ ಆಗುತ್ತೆ, ಸೌತೆಕಾಯಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅಂದರೆ ಭಾಳ ತನಕ ಇಡಬಾರ್ದು. ಈಗಿದ್ರೆ ಅದನ್ನ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಒಂದು ಚಮಚದಷ್ಟು ಸಕ್ಕರೆ ಬೇಕಂದ್ರೂ ಹಾಕ್ಬೋದು. ಚಲೋ ಹೊತ್ನಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸೌತೆಕಾಯಿ, ಕ್ಯಾರೆಟು ಮತ್ತು ಉಳ್ಳಾಗಡ್ಡಿ, ಅಂದರೆ ನಮ್ಗೆ ಯಾವ್ದು ಇಷ್ಟ ಯಾವ್ದು ಇರುತ್ತಲ್ಲ ಮನೆಯೊಳಗೆ ಅದನ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬಿಟ್ರೆ ಕೋಸಂಬರಿ ಅಂತೀವ್ರಿ ನಾವು. ಒಬ್ಬೊಬ್ರು ರಾಯ್ತ ಅಂತಾರೆ, ಒಂದೊಂದು ಕಡೆ ಒಂದೊಂದು ರೀತಿ ಅಂತಾರಲ್ರಿ. ನಮ್ಮ ಕಡೆ ನಾವು ಕೋಸಂಬರಿ ಅಂತೀವಿ. ಅಂದರೆ ನಾನು ಕೋಸಂಬರಿ ಅಂದಾಗ ಒಬ್ಬೊಬ್ಬರು ಈ ಥರನೂ ಕಮೆಂಟ್ ಮಾಡ್ತಾರೆ, ಅಂದರೆ ಕೋಸಂಬರಿ ಎಲ್ಲ ಅದು ಮೊಸರು ಬಜ್ಜಿ, ಇದು ರಾಯ್ತ ಆ ಥರ ಅಂತಾರಲ್ರಿ. ಅಂದರೆ ಒಂದೊಂದು ಜಿಲ್ಲೆ ಒಳಗೆ ಒಂದೊಂದು ಥರ ಭಾಷೆಗಳು ಚೇಂಜ್ ಆಗ್ತಿರ್ತಾವೆ, ಹಾಗಾಗಿ ಆ ಭಾಷೆನೇ ಅವ್ರ ಬಾಯಿಗೆ ಪಟ್ಟಂತೇಳಿ ಬಂದುಬಿಡುತ್ತಲ್ರಿ. ಹಾಗಾಗಿ ಈಗಿದ್ರೆ ಕೋಸಂಬರಿನೂ ರೆಡಿ ಮಾಡಿ ನಾನು ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟ ರೆಡಿ ಮಾಡಾಕಂತೀನಿ ನೋಡಿರಿ. ಆಲ್ರೆಡಿ ಎಲ್ಲರದು ನಾಷ್ಟ ಆಗಿತ್ತು, ಹಾಗಾಗಿ ಫೈನಲಿ ಲಾಸ್ಟಿಗೆ ನಾನೇ ನಾಷ್ಟ ಮಾಡಾಕತ್ತಿದ್ದು. ಅದ್ರ ಜೊತೆ ಸ್ವಲ್ಪ ಗೆಣಸಿನ್ಕಾಯಿನೂ ಇದ್ದು ಅಂತೇಳಿ ಕುದಿಸ್ಬಿಟ್ಟು ಮಸ್ತಾಗಿ ಪ್ಲೇಟ್ನೂ ರೆಡಿ ಮಾಡಿಕೊಂಡು ಊಟನೂ ಮುಗಿಸ್ದೆ ನೋಡಿರಿ. ಊಟ ಎಲ್ಲ ಮುಗಿಸ್ಬಿಟ್ಟು ಸುಮ್ಮನೆ ಕೂತಿದ್ದೆ, ವಿಡಿಯೋನು ಎಡಿಟ್ ಮಾಡಿ ಅಪ್ಲೋಡ್ನು ಮಾಡಿದೆ. ಟೈಮ್ನು ಇನ್ನೂ ಇತ್ತು ರೀ, ಅದಕ್ಕಾಗಿ ಸ್ವಲ್ಪ ತನ್ನೊಂದು ಪ್ಯಾಂಟ್ ಅದು ಜಿಪ್ಪೆಲ್ಲ ಇತ್ತು, ಅದನ್ನ ಬ್ಯಾಡ್ರಿ ಮಮ್ಮಿ ಚಲೋ ಅನ್ಸಲಾಗೈತಿ ಕಟ್ ಮಾಡಿ ತೆಗೀರಿ ಅಂತ ಅಂದಿದ್ಲು, ಹಾಗಾಗಿ ಅದನ್ನ ಕಟ್ ಮಾಡಿ ಹೊಲ್ಕೊತ ಕೂತಿದ್ದೆ ರೀ. ಮತ್ತು ಮೊನ್ನೆ ಒಬ್ಬರು ಸಿಸ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ರು, ಅಂದರೆ ಹೊಲಿಗೆ ಮಷಿನ್ ಯಾವ ಥರ ಯೂಸ್ ಮಾಡೋದು ತೋರಿಸ್ಕೊಡ್ರಿ ಸಿಸ್ಟ್ರ ಅಂತೇಳಿ. ನನಗೂ ಬರ್ತಿದ್ದಿಲ್ಲ ರೀ, ಆ್ಯಕ್ಚುಲಿ ನಮ್ಮ ಮನೆಯವರೇ ಕಲ್ಸ್ಯಾರ ನನಗೆ ಮಷಿನ್ ರೀ. ಅಂದರೆ ನಾವು ಅರ್ಬಿ ಕಲಿಯೋದು ಅಂದರೆ ಮುಖ್ಯ ಕರೆ, ಆದರೆ ನಮಗದು ಸ್ವಲ್ಪ ಹರಿದಿದ್ದು ಹೊಲಿಗೆ ಬಿಚ್ಚಿದ್ದು ಆ ಥರ ಹೊಲ್ಕೊಳಕ್ಕೆ ಬರಬೇಕಂದ್ರೆ ಅದನ್ನೂ ಸ್ವಲ್ಪ ಯಾವ ಥರ ದಾರ ಹಾಕಬೇಕು, ಯಾವ ಥರ ಯೂಸ್ ಮಾಡಬೇಕಂದು ಗೊತ್ತಿರಬೇಕಲ್ರಿ. ಹಾಗಾಗಿ ಅವರು ಕೇಳಿದರು, ನಮ್ಮ ಮನೆಯವರು ನಂಗೆ ಕಲ್ಸ್ಯಾರ ನೋಡ್ರಿ. ಅವರು ಹೇಳ್ತಿದ್ದಾಗ ಅಂದರೆ ಬ್ಯಾಸ್ಗೆ ಸೂಟಿ ಒಳಗೆ ಅಲ್ಲಿ ಹೋಗಿ ಕೂಡ್ತಿದ್ರಂತ, ಸಣ್ಣ ಸಣ್ಣದು ಹೊಲಿಗೆ ಎಲ್ಲ ಹಾಕಕ್ಕೆ ಹೇಳ್ತಿದ್ರಂತ. ಅಂದರೆ ಟೈಮ್ ಪಾಸ್ ಇವ್ರಿಗೂ ಒಂಥರ ಅದನ್ನ ಕಲಿಯೋದು ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಅವರೇ ಕಲ್ತಿದ್ದು. ನಾನು ಮಷಿನ್ ತೊಗೊಂಡ್ಮೇಲೆ ಅವರೇ ನನಗೆ ಕಲಿಸಿದ್ದು ನೋಡ್ರಿ. ಅಂದರೆ ನನ್ನ ಕಡೆ ಫಸ್ಟ್ ಬೇರೆ ಮಷಿನ್ ಇತ್ತು, ನಮ್ಮ ತಂಗಿ ತಾನು ಕಲಿತೀನಿ ಅಂತೇಳಿ ಒಯ್ದುಬಿಟ್ಟು ಮತ್ತು ನನಗಿಲ್ಲಾರ್ದಂಗೆ ಆಯ್ತು. ಅಂದರೆ ನಮ್ಮ ಮನೆಯೊಳಗೆ ನನ್ನ ಮಗಳಿಗೆ ಅರ್ಬಿ ಅಂತ ಸ್ವಲ್ಪ ಜಾಸ್ತಿನೇ ಹೊಲಿಗೆ ಎಲ್ಲ ಬಿಸ್ತಾರೆ, ಹಾಗಾಗಿ ಮಷಿನ್ ಬೇಕೇ ಆಗ್ತೈತಿ. ಅದಕ್ಕಾಗಿ ಮತ್ತು 6,500 ಕೊಟ್ಟು ಮಷಿನ್ ತೊಗೊಂಡ್ವಿ ನೋಡ್ರಿ. ಅಂದ್ರೆ 6 ವರ್ಷ ಮೇಲೆ ಆಯಿತು. ಆವಾಗೆಲ್ಲ 6,000 ರೂಪಾಯಿಗೆ 1-2 ಗ್ರಾಮ್ ಬಂಗಾರ ಬರ್ತಿತ್ತು. ಇವಾಗಂತೂ ಬಂಗಾರ ರೇಟ್ ಸಿಕ್ಕಾಪಟ್ಟೆ ಆಗೈತೆ ನೋಡ್ರಿ. ಅಂದ್ರೆ 6 ವರ್ಷದಿಂದ ನಾನು 6,500 ಕೊಟ್ಟಿದ್ದು ಈ ಮಷಿನ್ಗೆ ರೀ. ಫಸ್ಟಂದು ಅಷ್ಟೇ ರೀ, ಅದು ನಮ್ಮ ತಂಗಿ ಒಯ್ದ್ಮೇಲೆ ಮತ್ತೆ ಹೊಸದನ್ನ ತೊಗೋಬೇಕಾಯ್ತು ನಾನು. ಮತ್ತೇನು ಮಾಡೋಕ್ಕಾಗಂಗಿಲ್ಲಲ್ರಿ, ಅನಿವಾರ್ಯಕ್ಕೆ ತೊಗೊಳ್ಳೇಬೇಕಾಗುತ್ತೆ. ನಮಗಂತೂ ಮಷಿನ್ ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ ಅಂಥೇಳಿ ನಾನು ತೊಗೊಂಡಿದ್ದು. ಈಗಿದ್ರೆ ಅದನ್ನೇನೈತಲ್ರಿ, ಮಷಿನ್ ಹೊಲಿಯೋಕ್ಕಿಂತ ಮುಂಚೆ ಏನೈತಲ್ಲ ಫಸ್ಟಿಗೆ ದಾರಾನ ಯಾವ ಥರ ಹಾಕ್ಬೇಕಂತೇಳಿ ನೋಡ್ಕೋಬೇಕ್ರಿ. ಅಂದ್ರೆ ಅವ್ರು ಕೇಳಿದ್ರಂತೇಳಿ ನಾನು ತೋರ್ಸಕ್ಕಂತಿದ್ದು. ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತಿ. ಅಲ್ಲಿ ಮ್ಯಾಲನ್ನ ದಾರ ಏನು ಸಿಗಿಸ್ತೀವಲ್ರಿ, ಅಲ್ಲಿಂದ ಸೈಡಿನ ತಂದು ಅಲ್ಲಿ ಫಸ್ಟಿಗೆ ಒಂದು ಈ ಥರ ಇರುತ್ತಲ್ಲ ಅಲ್ಲಿ ಹಾಕಿಬಿಟ್ಟು ಇಲ್ಲಿ ಸೈಡಿಗೆ ಒಂದು ರೌಂಡ್, ಅಂದ್ರೆ ಒಂದೊಂದು ಮಷಿನ್ ಒಂದೊಂದು ಥರ ಇರ್ತಾವೆ ರೀ. ಅಂದರೆ ಒಂದು ಮುಂದೆ ಇರ್ತಾವೆ, ಒಂದು ಸೈಡಿಗೆ ಇರ್ತಾವೆ, ಹಾಗಾಗಿ ಒಂದು ರೌಂಡ್ ಹಾಕಿಬಿಟ್ಟು ಅಲ್ಲಿ ಸೈಡಿಗೆ ಒಂದು ತಂತಿ ಥರ ಕೊಟ್ಟಿರ್ತಾರೆ, ಅಲ್ಲಿ ಹಾಕಿಬಿಟ್ಟು ಅಲ್ಲಿ ಸೂಜಿ ಒಳಗೆ ಹಾಕಬೇಕಾಗುತ್ತೆ ರೀ. ಮತ್ತು ಕೆಳಗಡೆ ಬಾಬಿನೊಳಗೆ ದಾರ ಹಾಕಿಬಿಟ್ಟು ಅದನ್ನ ಈ ಥರ ಮ್ಯಾಲಿಂದ ಸೂಜಿಯಿಂದ ತೊಗೊಂಡ್ಬಿಟ್ಟು ಹೊಲಿಬೇಕಾಗುತ್ತೆ ರೀ. ಅಂದರೆ ಅದು ನಾವು ಮೊಬೈಲ್ದಾಗ ಕಲಿಸೋಕ್ಕಿಂತ ರೀ, ಅಂದರೆ ನೋಡಿಬಿಟ್ರೆ ರಿಯಲ್ಲಾಗಿ ಸ್ವಲ್ಪ ಜಲ್ದಿ ಅರ್ಥ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ರೀ. ನನಗೆ ಎಷ್ಟು ಗೊತ್ತಾಗುತ್ತಲ್ಲ ಅಷ್ಟು ಹೇಳಿ ಕೊಟ್ಟಿದ್ದೀನಿ ನಾನು. ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ರೀ ಸಿಸ್ಟ್ರ್. ಅಂದರೆ ಪಟ್ ಅಂತ ಯಾವುದೂ ಅರ್ಥ ಆಗಂಗಿಲ್ಲ ರೀ. ನನಗೂ ಭಾಳ ಸಲ ಅರ್ಥ ಆಗಿಲ್ಲ, ನಾನು ಭಾಳ ಸಲ ಕಲ್ತಿದ್ದೀನಿ, ಹಾಗಾಗಿ ಹೇಳಾಕತ್ತಿದ್ದೆ ಅಷ್ಟೇ ರೀ. ಒಂದು ಸಲ 2 ಸಲ ನೋಡ್ಕೋಬೇಕಾಗುತ್ತೆ. ಅಂದರೆ ಹೊಲೆಯವ್ರದ್ದು ನೋಡಿಬಿಟ್ರೆ ಅದು ಅರ್ಥ ಆಗುತ್ತೆ ರೀ. ನನಗೆ ಎಷ್ಟು ತಿಳಿದೈತಲ್ಲ ಅಷ್ಟು ಹೇಳಿ ಕೊಟ್ಟಿದ್ದೀನಿ ರೀ. ಅದನ್ನ ಬಾಬಿನೊಳಗಿನ ದಾರನ ಒಂದು ಈ ಥರ ನಮ್ಮ ಕಡೆ ಮಷಿನ್ದು ಚಕ್ರನ ತಿರುಗಿಸ್ಬಿಟ್ಟು ಹೊಲಿಬೇಕಾಗುತ್ತೆ ರೀ. ಅದು ಉಲ್ಟಾ ಪಲ್ಟಾ ಆಗಿಬಿಟ್ರಂತೂ ಸೂಜಿನರೇ ಮುರಿಯುತ್ತೆ, ದಾರನರೇ ಕಟ್ಟಾಗುತ್ತೆ. ನಾನು ಫಸ್ಟ್ ಒಂದು ಅರ್ಬಿ ಹೊಲಿಬೇಕಾದ್ರೆ ಒಂದು 10 ಸಲ ಅದು ದಾರನ ಕೋಣಿಸೋದ ಮಾಡ್ತಿದ್ದೀರಿ. ಅಂದರೆ ಸೂಜಿ ಒಳಗೆ ಅದು ಹಾಕೋದು ಮಾಡ್ತಿದ್ದೆ.
ಹಂಗಾಗೋತ್ರಿ. ಫಸ್ಟಿಗೆ ಸ್ವಲ್ಪ ಕಲಿತಾ ಅಂದ್ರೆ ಪೈಡಲ್ ಅಂತಾರೆ ಹೊಡೆಯೋದಾಗಲಿ ಮತ್ತು ಅದನ್ನ ಸೈಡಿಂದು ಒಂದು ಮುಂದೆ ಹಿಂದೆ ಆಗ್ಬಿಟ್ಟಂದ್ರೆ ಅವಾಗೂ ದಾರ ಕಟ್ ಆಗೋತ್ರಿ. ಆ್ಯಕ್ಚುಲಿ ಮನೆ ಹತ್ರ ಯಾರಾದರೂ ಹೊಲಿಯೋರಿದ್ರೆ ಅಲ್ಲಿ ಹೋಗಿ ನೋಡ್ಕೋಬೋದು. ನಾನು ಹೇಳ್ಕೊಟ್ಟಿದ್ದೆ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಸಲ ಅಲ್ಲ 2 ಸಲ ಅಲ್ಲ ನೋಡ್ಕೊಂಬಿಟ್ಟು ಸ್ವಲ್ಪ ಕಲಿಬೇಕಾಗುತ್ತೆ ರೀ. ಒಮ್ಮೆ ಸಡನ್ನಾಗಿ ಯಾರಿಗೆ ಬರೋಂಗಿಲ್ಲ, ನನಗೂ ಬಂದಿಲ್ಲ. ನಮ್ಮ ಮನೆಯವರು ಭಾಳ ಸಲ ಬೈದಾರೆ, ನಿನಗೇನು ಅರ್ಥ ಆಗುತ್ತೆ ಅಂತೇಳಿ. ಅಂದರೆ ಸಡನ್ನಾಗಿ ಗೊತ್ತಾಗಂಗಿಲ್ಲ ರೀ. ಹಾಗಾಗಿ ಒಂದು ಸಲ 2 ಸಲ ನೋಡಿಬಿಟ್ಟು ಸಾವಕಾಶಾಗಿ ಸ್ವಲ್ಪ ಕಲ್ತ್ಬಿಟ್ರೆ ಬರುತ್ತೆ ನೋಡಿರಿ. ಸಡನ್ನಾಗಿ ಯಾವುದೂ ಒಂದೇ ಸಲಕ್ಕೆ ಬರೋಂಗಿಲ್ಲ. ಈಗಿದ್ರೆ ನಾನು ಸ್ವಲ್ಪ ಏನಂತ ಹೊಲಿಗೆ ಎಲ್ಲ ಬಿಚ್ಚಿದ್ದ ಅದನ್ನೇ ಹೊಲ್ಯಾಕತ್ತಿದ್ದೆ. ಅವ್ರು ಕೇಳಿದ್ದು ಹಂಗೆ ನೆನಪಾಯ್ತಾ, ಅದಕ್ಕಾಗಿ ಸ್ವಲ್ಪ ವಿಡಿಯೋನ ಮಾಡಿಬಿಟ್ಟು ನಾನು ನನಗೆ ಎಷ್ಟು ತಿಳಿದೈತಲ್ಲ ಅಷ್ಟು ಹೇಳ್ಕೊಟ್ಟಿದ್ದೀನಿ ರೀ. ಅರ್ಥ ಆಗಿಲ್ಲ ಇನ್ನೊಂದು ಸಲ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಫ್ರೀ ಇದ್ದಾಗ ರೀ. ಅಂದರೆ ನೆಕ್ಸ್ಟ್ ಯಾವಾಗಾದ್ರೂ ಈಗಿದ್ರೆ ಹೊರಗಡೆ ಕುಂತಿದ್ದೆ ರೀ. ಕಪ್ಪಿ ಏನಿತ್ತಲ್ಲ ಅಲ್ಲಿ ಅದು ಮಣ್ಣಿನ ಪಾಟ್ ಒಳಗೆ ಬಂದು ಕುಂತೈತಿ. ನೋಡೇ ಇತ್ತಿಲ್ಲ ನಾನು. ಸಡನ್ನಾಗಿ ಒಮ್ಮೆ ನೋಡಿದೆ, ಅದು ಇಷ್ಟ ದಪ್ಪ ಐತಿ. ಹಂಗಾಗಿ ಅಂದರೆ ಫಸ್ಟೆಲ್ಲ ಭಯ ಆಗ್ತಿತ್ತು. ಇತ್ತೀಚೆಗೇನು ಭಯ ಆಗಂಗಿಲ್ಲ ರೀ. ಅಂದರೆ ಮ್ಯಾಲೆ ಬಂದರೆ ಅಷ್ಟೇ ಭಯ ಆಗುತ್ತೆ. ಸುಮ್ಮನೆ ದೂರಿಂದ ನೋಡ್ತಾಯಿದ್ರಿ ಏನು ಭಯ ಅಂತ ಅನ್ಸಂಗಿಲ್ಲ ರೀ. ಈಗಿದ್ರೆ ಅದನ್ನೂ ಕಪ್ಪಿ ನೋಡಿ ಗುಬ್ಬಚ್ಚಿ ನೋಡ್ಕೊತ ಕುಂತಿದ್ದೆ. ನನಗೂ ಸ್ವಲ್ಪ ಬೇಸರ ಬರಾಕತ್ತಿತ್ತು. ಹಾಗಾಗಿ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತಂತ ಚಹಾ ಮಾಡಿಬಿಟ್ಟು ಕುಡಿದು ಮತ್ತು ಹೊರಗಡೆ ಬಂದೆ ರೀ. ಕಪ್ಪಿ ಹೊರಗಡೆ ಬಂದಿತ್ತು ಅಂದ್ರೆ ಮಳೆ ಬರೋಕೆ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಕಪ್ಪಿಗಳಿಗೆ ರೀ ಮಳೆ ಬರಾಕತ್ರೆ ಜಾಸ್ತಿ ಇಷ್ಟ ಆಗುತ್ತೆ. ಮತ್ತು ಸೌಂಡು ಮಾಡ್ತಾ ಇರ್ತಾವಲ್ಲ ರೀ, ಕೊಟ್ಟು ಅಂತೇಳಿ. ಹಂಗಾಗಿ ಮಳೆ ಬರೋಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕಂತೇಳಿ ಅದನ್ನು ಹೊರಗೆ ಬಂದು ಆ ಕಡೆ ಈ ಕಡೆ ತಿರುಗಾಡಕತ್ತಿತ್ತು. ನನಗಂತೂ ಅದನ್ನ ಏನಂತಾರೆ ಕಣ್ಣು ಮುಚ್ಚೋದನ್ನೇ ಮಾಡಲಾಗಿತ್ತು. ಹಂಗಾಗಿ ಅದನ್ನೇ ನೋಡ್ತಾ ಇದ್ದೆ. ಒಂದು ಸಲನೂ ಕಣ್ಣು ಮುಚ್ಚಲೇ ಇಲ್ಲ ರೀ. ಯಾರೆಲ್ಲ ಸಮೀಪಿಂದ ಕಪ್ಪಿನ ನೋಡಿರಂತ ಕಮೆಂಟ್ ಮಾಡಿರಿ. ಯಾಕಂದರೆ ಅಂದರೆ ಭಯ ಆಗುತ್ತಾ ಆಲ್ಮೋಸ್ಟ್ ಎಲ್ಲರಿಗೆ. ಹಾಗಾಗಿ ಕೇಳಿದೆ ಅಷ್ಟೇ ರೀ. ಅದ್ರ ಬಾಯಿ ಎಷ್ಟು ಒಂಥರ ಐತಿ ಮತ್ತು ಕಣ್ಣಂತೂ ನಾನು ಎಷ್ಟೇ ಸಮೀಪ ಮೊಬೈಲ್ ಹೋದ್ರೂ ಅದು ಕಣ್ಣು ಬಿಡಲಾಗಿತ್ತು. ಹಾಗಾಗಿ ನಾನು ನೋಡ್ತಾನೆ ಕೂತಿದ್ದೆ. ಇದನ್ನ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ದಿನ ಒಂದು 5-6 ಸಲ ಅದನ್ನ ಮರಿ ತಾಳು ಬಂದು ಬೀಳ್ತಾವೆ. ಮತ್ತು ಮ್ಯಾಲೆ ಒಯ್ದಿಡೋದು. ಅಂದ್ರೆ ಅದಕ್ಕೂ ಸೌಂಡ್ ಮಾಡ್ಕೊತ ಸರ್ಕೊಂತ ಕೆಳಗಡೆ ಬಂದುಬಿಡ್ತಾರೆ. ಅಂದರೆ ಇನ್ನೂ ಕಣ್ಣು ಕಾಣಿಸಂಗಿಲ್ಲ. ಹಾಗಾಗಿ ಅದ್ರವು ಅಂತೂ ಆ ಕಡೆ ಈ ಕಡೆ ಒದ್ದಾಡ್ಬಿಟ್ಟು ಎಲ್ಲ ಹಾಸಿಗೆನೂ ಆ ಕಡೆ ಈ ಕಡೆ ಮಾಡಿಬಿಡ್ತೈತಿ. ಮತ್ತು ಫುಲ್ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ನೋಡಿರಿ. ಮಧ್ಯಾಹ್ನ ಟೈಮ್ದಾಗಂತೂ ಭಾಳ ಸೌಂಡ್ ಮಾಡ್ತಾ ಇರ್ತಾವೆ. ಹಾಗಾಗಿ ಮತ್ತು ನಾನು ನೋಡಿಬಿಟ್ಟು ಮತ್ತದು ಕೆಳಗಡೆನ ಹಾಸಿ ಹೋದ್ರೆ ಅದನ್ನ ಹಸಿ ಮಾಡಿ ಬಿಟ್ಟಿರ್ತೀನಿ. ಅಂದರೆ ಸ್ವಲ್ಪ ತಣ್ಣಗಾಗಲಿ, ಬೇಸಿಗೆ ಇತ್ತಲ್ರಿ, ಹೀಗಾಗಿ ಅವಕ್ಕೂ ತ್ರಾಸ ಆಗ್ತೈತಿ ಅಂಥೇಳಿ ಅದನ್ನ ಎಲ್ಲ ಅದಕ್ಕೆ ಬಿಟ್ಟು ಮತ್ತು ಈಗಿದ್ರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮ್ 7:30 ಆಗಿತ್ತು. ಏನಪ್ಪ ಅಡುಗೆ ಮಾಡೋದು ಅಂತೇಳಿ ವಿಚಾರ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ರೊಟ್ಟಿ ಮಾಡಿಬಿಟ್ರೆ ಇಷ್ಟ ಆಗಂಗಿಲ್ಲ ರೀ. ಅದೇ ಒಂದು ನಮ್ಮ ಮನೆಯೊಳಗೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿರ್ತೈತಿ. ಆ್ಯಕ್ಚುಲಿ ಬೆಳಗ್ಗೆ ಎದ್ದ ಕೂಡಲೇ ರೊಟ್ಟಿ, 1-2 ಥರ ಪಲ್ಯ, ಚಟ್ನಿ ಮಾಡಿಬಿಟ್ರೆ ಇಡೀ ದಿವಸ ಅಡುಗೆ ಮಾಡೋ ಟೆನ್ಷನ್ನೇ ಇರೋಂಗಿಲ್ಲ ರೀ. ಅಂದರೆ ಬೇಸಿಗೆ ಒಳಗೆ ಚಪಾತಿ ತಿಂದುಬಿಟ್ರೆ ಸೆಕೆ ಆಗೋದು, ತ್ರಾಸ ಆಗೋದು, ಹೀಟ್ ಆಗೋದು ಆಗ್ತೈತಿ. ಅಂದರೆ ನನ್ನ ಮಗಳಿಗೆ ರೊಟ್ಟಿ ಮಾತ್ರ ಮಾಡಬೇಡ್ರಿ ನೀವು. ಮತ್ತು ಬದ್ನಿಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ ಸಣ್ಣಕ್ಕಿದ್ದಾಗ ಆ ಥರ ಇದ್ದಿದ್ದಿಲ್ಲ ರೀ. ಎಲ್ಲ ಇಷ್ಟಪಟ್ಟು ತಿಂತಿದ್ಲು. ಆದರೆ ದೊಡ್ಡಕ್ಕೆ ಆದಂಗೆ ಏನು ಅಂತಾರಲ್ಲ, ಅದು ಕುದ್ರೆ ಹೋಗಿ ಕತ್ತಾಗಿತ್ತು ಅಂತಾರಲ್ಲ, ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು. ಅಂದ್ರೆ ಬದ್ನಿಕಾಯಿ ಅಲ್ಲ, ಬೆಂಡೆಕಾಯಿ ಅಲ್ಲ, ಬರೀ ಬಟಾಟಿ, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜು, ಫ್ಲವರ್ ಆ ಥರ ಎಲ್ಲ ಇಷ್ಟಪಡ್ತಾಳು. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಬದ್ನಿಕಾಯಿ ಮತ್ತು ಬೆಂಡೆಕಾಯಿ, ಚೌಳಿಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಾಗ ನನ್ನ ಮಗನಿಗೆ, ನಮ್ಮ ಮನೆಯವ್ರಿಗೆ ರೀ ಬದ್ನಿಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಡೈಲಿ ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾರೋ. ಆದರೆ ತನಗೆ ಇಷ್ಟ ಆಗಂಗಿಲ್ಲ ರೀ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಮುಂಜಾನೆ ಎದ್ದ ಕೂಡಲೇ ರೊಟ್ಟಿ ಪಲ್ಯ ಮಾಡಿಬಿಟ್ರೆ ಸಂಜೆ ತನಕ ಅಡುಗೆ ಮಾಡೋ ಟೆನ್ಷನ್ನೇ ಇದ್ದಿತ್ತಿಲ್ಲ ರೀ. ಹಾಗಾಗಿ ಅದೇ ಬೆಸ್ಟ್ ಅಂತ ಅನಿಸುತ್ತೆ. ಒಂದು ಸಲ ಅಡುಗೆ ಮಾಡಿಬಿಟ್ರೆ ಇಡೀ ದಿವಸ ಆರಾಮಾಗಿರ್ಬೋದಂತ ಅನ್ನಿಸ್ತಿರ್ತೈತಿ. ಆದರೆ ನನ್ನ ಮಗಸ್ಲಿಂದ ಕಂಟಿನ್ಯೂ ಏನಾದರೂ ಮಾಡಿಕೊಡ್ಬೇಕು ರೀ. ಈಗ ರೊಟ್ಟಿ ಮಾಡಿಬಿಟ್ಟು ತನ್ನಸ್ಲಿಂದ ಉಪ್ಪಿಟ್ಟರೆ ಅವಲಕ್ಕಿರ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾಳು. ಆದರೆ ನಮ್ಮ ಮನೆಯವ್ರಿಗೆ ರೊಟ್ಟಿ ಪಲ್ಯ ಇದ್ರೇ ನಡೆಯುತ್ತೆ ರೀ. ಅದಕ್ಕಾಗಿ 2 ಮಾಡಬೇಕಾಗುತ್ತೆ. ಈಗ ಪಲ್ಯನೂ ರೆಡಿ ಮಾಡಿಬಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಆ್ಯಕ್ಚುಲಿ ರೊಟ್ಟಿ ತಿಂದುಬಿಟ್ರೆ ಹೊಟ್ಟಿಗೆ ಆರಾಮಂತ ಅನ್ಸುತ್ತೆ ರೀ ಚಪಾತಿಗಿಂತ. ಹಾಗಾಗಿ ಡೈಲಿ ಒಂದು ಸಲ ಮಾಡ್ಬೇಕಂತ ಅಂದ್ಕೊತೀನಿ. 2 ಹೆಲ್ಪ್ ಮಾಡೋದು ಬಿಡಪ್ಪ, ಒಬ್ರಿಗೊಂದು ಅಂತ ಒಂದೇ ಮಾಡಿಬಿಡೋದಾಗುತ್ತೆ. ಫೈನಲಿ ಅಡುಗೆನೂ ಮಾಡಿ ಕೊಟ್ಟೆ. ಎಲ್ಲರೂ ಊಟನೂ ಮಾಡಿದ್ರು. ಅಂದರೆ ನನ್ನ ಮಗಳಿಗಿನ್ನ ಮಾಡಿಕೊಡ್ಬೇಕು, ಆಮೇಲೆ ಮಾಡ್ತಂತ ಹೇಳು. ಅದಕ್ಕಾಗಿ ಬಿಸಿ ರೊಟ್ಟಿ ಇದಲ್ಲ, ಹಾಗಾಗಿ ನಾನು ಊಟ ಮಾಡಿಬಿಡ್ಬೇಕಂತೇಳಿ ಊಟನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ.
ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಎಲ್ಲರಿಗೂ ಬಾಯ್ ರೀ.